ನಮಸ್ಕಾರ ಬಂಧುಗಳೇ, ನಾನು ನಿಖಿಲ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ. ನಾವು ದೇವನಹಳ್ಳಿಯಲ್ಲಿದ್ದೀರಿ. ದೇವನಹಳ್ಳಿ ಇನ್ಸ್ಪೆಕ್ಷನ್ ಬಂಗ್ಲೋ IB ಹತ್ರ ಇದ್ದೀರಿ. ಈ IB ಇಷ್ಟು ದಿನ ಇರಲಿಲ್ಲ. ಇಷ್ಟು ದಿನ ಯಾವುದೇ ವಾಹನಗಳು ಬಂದರು, ಯಾವುದೇ ಸರ್ಕಾರಿ ವಾಹನಗಳು ಬಂದರು ಬಿಡ್ತಾಯಿದ್ರು, ಯಾವುದೇ ಪ್ರೈವೇಟ್ ವಾಹನಗಳು ಬಂದರು ಬಿಡ್ತಾಯಿದ್ರು, ಎಲ್ಲ ವಾಹನಗಳು ಬಂದರು ಬಿಡ್ತಾಯಿದ್ರು. ಆದರೆ ಇವಾಗ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ ತೋರಿಸು ಲೋಕಿ, ಇಲ್ಲಿ ತೋರಿಸು ನೋಡಿ, ಸರ್ಕಾರಿ ವಾಹನಗಳು ಮತ್ತು ಗಣ್ಯ ವ್ಯಕ್ತಿಗಳು ಕಾಯ್ದಿರಿಸೋ ವಾಹನಗಳಿಗೆ ಮಾತ್ರ ಅಂತ. ಸರ್ಕಾರಿ ವಾಹನಗಳಂದರೆ ಏನೋ ಓಕೆ, ಸರ್ಕಾರಿ ವಾಹನಗಳಂದರೆ ಒಪ್ಪಿಗೆ ಕೊಡೋಣ, ಓಕೆ, ಸರ್ಕಾರಿ ಅಧಿಕಾರಿಗಳು ಬರಬೇಕು, ಅವ್ರಿಗೆ ನಿಗದಿತ ಸ್ಥಳ ಇರ್ತದೆ, ಹೋಗಬೇಕು. ಈ ಗಣ್ಯ ವ್ಯಕ್ತಿಗಳಂದರೆ ಯಾರು ಅನ್ನೋದು ದೊಡ್ಡ ಪ್ರಶ್ನೆ. ಯಾರು ಈ ಗಣ್ಯ ವ್ಯಕ್ತಿಗಳು? ಯಾರು? ದುಡ್ಡಿರೋನಾ? ಯಾರು? ಸಂಘಟನೆಗಳವರಾ? ಕಾರಾಗಿ ಬರೋರಾ? ದೊಡ್ಡ ದೊಡ್ಡ ವ್ಯಕ್ತಿಗಳ ಅವರಾ? ಹಂಗಾದ್ರೆ ಈ ಬಡವರು ಬಗ್ಗರು ಯಾರು ಸಾಮಾಜಿಕವಾಗಿ ಕೆಲಸ ಮಾಡೋರು, ಪತ್ರಕರ್ತರು, ಇವ್ರಿಗೆ ಯಾರಿಗೂ ಒಳಗಡೆ ಅಲೋ ಇಲ್ಲ. ಇವರು ಸುಮ್ಮನೆ ಇವರೇ ಹಾಕಿರೋದಿದು. ಈ ಲೋಕೋಪಯೋಗಿ ಇಲಾಖೆ ಯಾರಪ್ಪ? ಲೋಕೋಪಯೋಗಿ ಇಲಾಖೆ ಸಚಿವರು ನೋಡಿ, ಗಮನಿಸಿ. IBಗೆ ಯಾರು ಸಾರ್ವಜನಿಕರು ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದೀರಾ. ಯಾಕೆ? ಇದೇನು ನಾವು ಕಟ್ಟೋ ತೆರಿಗೆಯಿಂದ ಕಟ್ಟಿರತಕ್ಕಂಥ ಇನ್ಸ್ಪೆಕ್ಷನ್ ಬಂಗ್ಲೆ ಇದು. ಇದನ್ನು ಅರ್ಥ ಮಾಡ್ಕೊಬೇಕು. ಯಾರು ಲೋಕೋಪಯೋಗಿ ಇಲಾಖೆ ಯಾರಿದ್ದೀರಾ? ಬೆಂಗಳೂರು ವಿಭಾಗ ಅಂತೆ, ಕರ್ನಾಟಕ ಸರ್ಕಾರ. ಇವೆಲ್ಲ ನೀವು ಗಮನಿಸಬೇಕು. ಇದನ್ನು ಕೂಡಲೇ ಯಾರ್ಯಾರು ಎಚ್ಚೆತ್ಕೊಂಡು ಎಲ್ಲರಿಗೂ ಸಾರ್ವಜನಿಕರಿಗೆ ಮುಕ್ತವಾಗಿ ಅವ್ರನ್ನ ಪ್ರವೇಶಕ್ಕೆ ಕೊಡಬೇಕು. ಸಾರ್ವಜನಿಕರು ಏನು ಅವ್ರೇನು ಬೇರೆ ಇದರಿಂದ ಬಂದಿರ್ತಾರೆ, ಬೇರೆ ತಾಲೂಕು ಇನ್ಸ್ಪೆಕ್ಷನ್ ಬಂಗ್ಲೋ ಉದ್ದೇಶನೇ ಏನು ಗೊತ್ತಾ? ಬೇರೆ ತಾಲೂಕುಗಳಿಂದ ಬಂದಿರ್ತಾರೆ. ಅವ್ರಿಗೆ ಒಂದು ಸುಸಜ್ಜಿತವಾಗಿ ಒಂದು ರೂಮ್ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಮೀಟಿಂಗ್ ಹಾಲ್ ಆಗಿರ್ಬೋದು ಅಂತ ಕೊಡೋದೇ ಇದು ಇನ್ಸ್ಪೆಕ್ಷನ್ ಬಂಗ್ಲದ ಕರ್ತವ್ಯ. ಆದರೆ ಇವರು ಖಾಸಗಿತನಗಳಿಗೆ ಯೂಸ್ ಮಾಡ್ಕೊಂತಾರೆ, ಬೇರೆ ಬೇರೆ ವಿಚಾರಗಳಿಗೆಲ್ಲ ಯೂಸ್ ಮಾಡ್ಕೊಂತಾರೆ. ಇಲ್ಲಿನ ನಾಲಾಯಕ್ ಕಚಡ ರಾಜಕಾರಣಿಗಳು, ಕಚಡ ಅಧಿಕಾರಿಗಳು. ದಯವಿಟ್ಟು ಈ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ ಅಂತ ತಿಳಿಸ್ಬೇಕು. ಇಲ್ಲೊಂದು ಬೋರ್ಡ್ ಆದ್ರೂ ಹಾಕ್ಬೇಕು, ಗಣ್ಯ ವ್ಯಕ್ತಿಗಳು ಈ ತರ, ಇವನು ಗಣ್ಯ ವ್ಯಕ್ತಿ, ಇವನು ಗಣ್ಯ ವ್ಯಕ್ತಿ ಅಲ್ಲ, ಇವ್ರು ಯಾರು ಪತ್ರಕರ್ತರು ಗಣ್ಯ ವ್ಯಕ್ತಿ ಅಲ್ಲ, ಬೇರೆ ಪೊಲಿಟಿಕಲ್ ಪಾರ್ಟಿ ಗಣ್ಯ ವ್ಯಕ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಇದಾಕಬೇಕು. MLA MPಗಳು ಹೊರತುಪಡಿಸಿ ಯಾರ್ಯಾರು ಇದ್ದಾರೆ ಗಣ್ಯ ವ್ಯಕ್ತಿಗಳು, ಸಂಘಟನೆಗಳವರು ಇದೆಲ್ಲ ಬಂದು ಪ್ರಶ್ನೆ ಮಾಡಬೇಕು. ಇದು ಸಾರ್ವಜನಿಕ ಏನೋ ಒಂದು ಸುವ್ಯವಸ್ಥೆ ಕಾಪಾಡಬೇಕು. ಸಾರ್ವಜನಿಕರನ್ನ ಒಳಗಡೆ ಬಿಡಬೇಕು. ಸಾರ್ವಜನಿಕರಂದ್ರೆ ಏನು? ನಿಮ್ಮ ಮನೆ ಗುಲಾಮ್ಗಿರಿ ಇರ್ತಾರಲ್ಲ, ನಾವು ಕಟ್ಟ ತೆರಿಗೆಯಿಂದ ನೀವು ಸಂಬಳ ತಗೊಳ್ತಾ ಇರೋದು. ಅಧಿಕಾರಿಗಳು ಫೋನ್ ಮಾಡಿದ್ರೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲಂತೆ. ಯಾರು ಪ್ರಶ್ನೆ ಮಾಡೋರಿಲ್ಲ, ಏರಿಲ್ಲ. ನೋಡಿ, ಬೀಗ ಹಾಕೊಂಡು ಹೋಗಿದ್ದಾರೆ. ಏನು ಮಾಡೋದು ಇದಕ್ಕೆಲ್ಲ? ಕರೆಸಿ ಅವ್ರು ಯಾರು ನೋಡೋಣ ಮುಂದೆ ಇದನ್ನು ಏನು ಕ್ರಮ ತಗೊಳ್ತಾರೋ. ಇವತ್ತೇ ಪತ್ರಕರ್ತರಲ್ಲ, ದಯವಿಟ್ಟು ಪತ್ರಕರ್ತರು, ಸಂಘಟನೆಗಳವರು ಇದನ್ನ ಬಗ್ಗೆ ಎಚ್ಚೆತ್ಕೊಬೇಕು. ನಮಗೊಂದೇ ಪ್ರಶ್ನೆ, ಗಣ್ಯ ವ್ಯಕ್ತಿಗಳಂದರೆ ಯಾರು ಅಷ್ಟೇ. ಕಾಯ್ದಿರಿಸಿರೋ ವಾಹನಗಳಿಗೆ ಮಾತ್ರ ಪ್ರವೇಶ ಅಂತೆ. ಇದಕ್ಕೇನು ರಿಸರ್ವೇಷನ್ ಇದೆಯಾ? ಯಾರು ಬರಬೇಕು, ಯಾರು ಬರಬಾರ್ದು ಅಂತ? ದಯವಿಟ್ಟು ಯಾವನ ಇದ್ದೀರೋ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಕೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ.